Hi guys, welcome back to my YouTube ಚಾನಲ್. ಲಾಸ್ಟ್ ಎಲೆಕ್ಷನಲ್ಲಿದ್ದ ಪಾರ್ಟ್ ನಂಬರೇ ಬೇರೆ, ಈಗ ವೋಟಿಂಗ್ ಲಿಸ್ಟಲ್ಲಿರೋ ಪಾರ್ಟ್ ನಂಬರೇ ಬೇರೆ. ಯಾಕೆ ಹೀಗಾಯಿತು? ಇದಕ್ಕೆ ನಿಜವಾದ ಕಾರಣ ಏನು? ಮತ್ತು ಎನ್ಯುಮರೇಷನ್ ಫಾರ್ಮ್ ತುಂಬುವಾಗ ಯಾವ ಪಾರ್ಟ್ ನಂಬರ್ ಬರೆಯಬೇಕು? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲಾಸ್ಟ್ ಎಲೆಕ್ಷನಲ್ಲಿ ಪಾರ್ಟ್ ನಂಬರ್ ಒಂದಿತ್ತು, ಈಗ ನೋಡಿದರೆ ಬೇರೆ ಪಾರ್ಟ್ ನಂಬರ್ ಬಂದಿದೆ. ಇದು ಯಾಕೆ? ಏನಾದರೂ ಸಮಸ್ಯೆ ಇದೆಯೇ? ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಪಾರ್ಟ್ ನಂಬರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪಾರ್ಟ್ ನಂಬರ್ ಅಂದರೆ ನಿಮ್ಮ ಮತಗಟ್ಟೆಗೆ ಚುನಾವಣಾ ಆಯೋಗ ಕೊಟ್ಟಿರುವ ಸಂಖ್ಯೆ. ಒಂದೊಂದು ಮತಗಟ್ಟೆಗೆ ಒಂದೊಂದು ಪಾರ್ಟ್ ನಂಬರ್ ಇರುತ್ತೆ. ಆ ಪಾರ್ಟ್ ನಂಬರ್ ಅಡಿಯಲ್ಲಿ ಆ ಮತಗಟ್ಟೆಯ ಎಲ್ಲ ಮತದಾರರ ಹೆಸರು ಇರುತ್ತೆ. ಹಾಗಾದರೆ ಪಾರ್ಟ್ ನಂಬರ್ ಯಾಕೆ ಬದಲಾಗುತ್ತೆ? ಇದಕ್ಕೆ ಮೇನ್ ಕಾರಣ ಏನಂದರೆ, ಒಂದು ಏರಿಯಾದಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಆದರೆ ಚುನಾವಣಾ ಆಯೋಗ ಹೊಸ ಬೂತ್ ಅಥವಾ ಹೊಸ ಮತಗಟ್ಟೆ ಮಾಡಬಹುದು. ಆಗ ಕೆಲವರನ್ನು ಹೊಸ ಬೂತ್ಗೆ ಶಿಫ್ಟ್ ಮಾಡ್ತಾರೆ. ಅದರಿಂದ ಪಾರ್ಟ್ ನಂಬರ್ ಚೇಂಜ್ ಆಗುತ್ತೆ. ಎರಡನೇ ಕಾರಣ ಏನಪ್ಪ ಅಂತಂದರೆ, ಕೆಲವೊಮ್ಮೆ ಒಂದು ಬೂತ್ನಲ್ಲಿ ತುಂಬ ಜನ ಇದ್ದರೆ ಅಥವಾ ಬೂತ್ ತುಂಬ ದೂರ ಇದ್ದರೆ ಚುನಾವಣಾ ಆಯೋಗ ಬೂತ್ಗಳನ್ನು ಮರುಹಂಚಿಕೆ ಮಾಡುತ್ತೆ. ಇದನ್ನೇ ರ್ಯಾಷನಲೈಸೇಷನ್ ಅಂತಾರೆ. ಈ ಕಾರಣಕ್ಕೂ ಪಾರ್ಟ್ ನಂಬರ್ ಬದಲಾಗಬಹುದು. ಮೂರನೇ ಕಾರಣ ಏನಪ್ಪ ಅಂದರೆ, ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆಯುವಾಗ ಹೊಸ ಮತದಾರರನ್ನು ಸೇರಿಸುವುದು ಅಥವಾ ಮೃತರಾದವರ ಹೆಸರನ್ನು ತೆಗೆಯುವುದು ಅಥವಾ ಸ್ಥಳಾಂತರವಾದವರ ಮಾಹಿತಿಯನ್ನು ಅಪ್ಡೇಟ್ ಮಾಡುವುದು, ಇಂಥ ಕೆಲಸಗಳು ನಡೆಯುತ್ತವೆ. ಇದರಿಂದಲೂ ಪಾರ್ಟ್ ನಂಬರ್ ಅಥವಾ ಸೀರಿಯಲ್ ನಂಬರ್ ಚೇಂಜ್ ಆಗಬಹುದು. ನಾಲ್ಕನೇ ಕಾರಣ ಏನಪ್ಪ ಅಂದರೆ, ವಾರ್ಡ್ ಅಥವಾ ಬೂತ್ ವ್ಯಾಪ್ತಿಯಲ್ಲಿ ಬದಲಾವಣೆ ಆದರೂ ಪಾರ್ಟ್ ನಂಬರ್ ಚೇಂಜ್ ಆಗುತ್ತೆ. ಸೊ ಪಾರ್ಟ್ ನಂಬರ್ ಚೇಂಜ್ ಆದರೆ ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರು ವೋಟಿಂಗ್ ಲಿಸ್ಟಲ್ಲಿ ಇದ್ದರೆ ನಿಮ್ಗೆ ವೋಟ್ ಹಾಕ್ಬೋದು. ಈಗ ಇನ್ನೊಂದು ಪ್ರಶ್ನೆ, ಎನ್ಯುಮರೇಷನ್ ಫಾರ್ಮ್ ತುಂಬುವಾಗ ಯಾವ ಪಾರ್ಟ್ ನಂಬರ್ ಬರೀಬೇಕು ಅಂತ. ನೀವು ಎನ್ಯುಮರೇಷನ್ ಫಾರ್ಮ್ ತುಂಬುವಾಗ ಇವಾಗ ಕರೆಂಟ್ ಲಿಸ್ಟಲ್ಲಿರೋ ಪಾರ್ಟ್ ನಂಬರ್ ಅಂದರೆ ಕರೆಂಟ್ ವೋಟಿಂಗ್ ಲಿಸ್ಟಲ್ಲಿರೋ ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ನೇ ಬರೀಬೇಕು. ಆದರೆ ಫಾರ್ಮ್ನಲ್ಲಿ ಸಪ್ರೇಟಾಗಿ 2002 ಲಾಸ್ಟ್ SIR ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಕೇಳಿದರೆ 2002 ಇನ್ಫಾರ್ಮೇಷನ್ ಹಾಕಬೇಕು. ಅಂದರೆ ಕರೆಂಟ್ ಪಾರ್ಟ್ ನಂಬರ್ ಇರುವ ಜಾಗದಲ್ಲಿ 2002 ಪಾರ್ಟ್ ನಂಬರ್ ಬರೀಬಾರ್ದು. 2002 ಕಾಲಮ್ನಲ್ಲಿ ಕರೆಂಟ್ ಪಾರ್ಟ್ ನಂಬರ್ನ ಬರೀಬಾರ್ದು. ಯಾವ ಕಾಲಮ್ನಲ್ಲಿ ಏನು ಕೇಳಿರ್ತಾರೆ ಅಂತ ಸ್ಪಷ್ಟವಾಗಿ ಓದಿ ನಂತರವೇ ಇನ್ಫಾರ್ಮೇಷನ್ನ ಫಿಲ್ ಮಾಡಿ. ಲಾಸ್ಟ್ ಎಲೆಕ್ಷನಲ್ಲಿ ಪಾರ್ಟ್ ನಂಬರ್ ಚೇಂಜ್ ಇತ್ತು, ಇವಾಗ ಚೇಂಜ್ ಇದೆ. ಸೊ ಎರಡು ಒಂದೇ ಇರಬೇಕಂತ ಏನು ರೂಲ್ಸ್ ಇಲ್ಲ, ಇದು ಚೇಂಜ್ ಆಗ್ತಾ ಇರುತ್ತೆ. ಯಾಕಂತಂದರೆ ಹೊಸ ಬೂತ್ ರಚನೆ, ಬೂತ್ ಮರುಹಂಚಿಕೆ, ಮತದಾರ ಪಟ್ಟಿ ಪರಿಷ್ಕರಣೆ ಇಂಥ ಕಾರಣಗಳಿಂದ ಪಾರ್ಟ್ ನಂಬರ್ ಚೇಂಜ್ ಆಗೋದು ಸಾಮಾನ್ಯ. ಆದ್ದರಿಂದ ಪಾರ್ಟ್ ನಂಬರ್ ಬದಲಾಗಿದೆ ಅಂತ ಟೆನ್ಷನ್ ಆಗೋದೇನು ಬೇಡ. ಮೊದಲು ನಿಮ್ಮ ಹೆಸರು ವೋಟಿಂಗ್ ಲಿಸ್ಟಲ್ಲಿ ಇದೆಯಾ ಅಂತ ಚೆಕ್ ಮಾಡಿ, ಫಾರ್ಮ್ನಲ್ಲಿ ಕರೆಕ್ಟಾಗಿ ಫಿಲ್ ಮಾಡಿ. ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇಂಥ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.